ಭಾರತ ದೇಶದ ಅತ್ಯಂತ ಯಶಸ್ವಿ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀಯುತ ಎಚ್ ಸಿ ಮಾದೇವಪ್ಪ ಅವರಿಗೆ ಹಾಗೂ ನಂಜನಗೂಡಿನ ಶಾಸಕರಾದಂಥ ಶ್ರೀಯುತ ಅನಿಲ್ ಚಿಕ್ಕಮಾಳೂರ್ ಅವರಿಗೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಏನು ಕೆಲವೇ ಕ್ಷಣಗಳಲ್ಲಿ ನಾವು ಅದಕ್ಕೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಶ್ರಮ ಇದೆ. ಈ ವೇದಿಕೆ ಮುಖಾಂತರ ಅವರೊಂದು ಜೋರಾದ ಚಪ್ಪಾಳೆ ಬರಲಿ. ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮ್ಯೂಸಿಕ್ ಕೊಡಿ, ಲೈಟ್ ಮ್ಯೂಸಿಕ್. ಈ ನಾಡಿನ ರಸ್ತೆಗಳ ರಾಜ ಮತ್ತೆ ಈ ತಾಲೂಕಿನ ಮಗನಾಗಿ ಜನಮನ್ನಣೆ ಗಳಿಸಿರ್ತಕ್ಕಂಥ ನಿಮ್ಮೆಲ್ಲರ ಜೋರು ಚಪ್ಪಾಳೆಗಳ ಮೂಲಕ ನಾನು ಅವ್ರನ್ನ ವೇದಿಕೆಗೆ ಕರೆಸ್ತೇನೆ. ರೈತರು ಬೆಳೆದ ಹತ್ತಿಯ ಮೂಲಕ ದೀಪವನ್ನು ಬೆಳೆದಿದರೆ ಜಗವು ಬೆಳಗುವುದು ನೋಡ ಎಂಬ ಸಂಕೇತವಾಗಿ ಕತ್ತಲಿನಿಂದ ಬೆಳಕಿನೆಡೆಗೆ, ಜ್ಞಾನದಿಂದ ಸುಜ್ಞಾನದೆಡೆಗೆ, ಗುಡಿಯಲ್ಲೂ ಗುಡಿಸಲಿನಲ್ಲೂ ಬೆಳಗುವ ದೀಪದ ಸಂಕೇತವಾದ ಇವನ್ಯಾರವ ಎನಿಸಲಿರಯ್ಯ, ಇವ ನಮ್ಮವ ಎನಿಸಯ್ಯ ಎಂಬ ಬಸವಣ್ಣನವರ ವಾಣಿಯೊಂದಿಗೆ ಕುಲವೆಂದು ಒಡೆದಾಡದಿರಿ ಎಂಬ ಕನಕದಾಸರ ಭಾವದಲ್ಲಿ ಜಾತಿ ಹೀನರ ಮನೆಯ ಜ್ಯೋತಿ ತಾಹೀನವೇ ಎಂಬ ಸರ್ವ ಉದ್ಘಾಟನೆಯನ್ನು ಮಾಡಿ ಮತ್ತು ದೀಪವನ್ನು ಬೆಳಗಿ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದಂತಹ ಗಣತಂತ್ರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯ ತಾಲೂಕಿನಿಂದ ಬಂದಿರುವಂತಹ ಎಲ್ಲ ನಮ್ಮ ಬಂಧುಗಳು, ಎಲ್ಲ ಹಿರಿಯರು, ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ನಮ್ಮ ಯುವಕ ಮಿತ್ರರು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಣೆಯನ್ನು ಮಾಡಬೇಕು ಅಂತ ವ್ಯಕ್ತಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಬಾಬಾ ಸಾಹೇಬರ ಜಯಂತ್ಯೋತ್ಸವದಲ್ಲಿ ತಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಿದ್ರಿ. ನಾವು ಬರುವಂತಹ ಮಾರ್ಗ, ಮೆರವಣಿಗೆ ಹಾದಿ ಹೋಗುವಂತಹ ಮಾರ್ಗ, ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಮಾಡಿದ್ದೇವೆ. ಇದನ್ನು ನಿಜಕ್ಕೂ ಕೂಡ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸುಮಾರು 10 ಗಂಟೆಗೆ ತಾವೆಲ್ಲರೂ ಕೂಡ ನಂಜನಗೂಡಿಗೆ ಬಂದಿರೋಂಥದ್ದು. ಈಗ ಸಮಯ 6 ಗಂಟೆ ಆಗ್ತಿದೆ.
ನಿಜಕ್ಕೂ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಹಿಂದೆ ಬಂದರೆ ಒಡೆಯದ ಮುಂದೆ ಬಂದರೆ ಹಾಯದ ವಿನಯ ವಿನಮ್ರ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರು ಆದಂತಹ ಸುನೀಲ್ ಬೋಸ್ ಅವರಿದ್ದಾರೆ. ಅದೇ ರೀತಿ ಬಾಬಾ ಸಾಹೇಬರ 133ನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಚಾಮರಾಜ ನಗರದಲ್ಲಿ 123 ವರ್ಷಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕಾನಮಿ ಮಂತ್ರಿಗಳು ಹಾಗೂ ಶಾಸಕರಾದ ಡಾಕ್ಟರ್ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಮತ್ತೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ತಾಂಡವಪುರ MIT ಕಾಲೇಜಿನ ಕುಮಾರಿ ಮನುಶ್ರೀ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧವಸ್ವಾಮಿ ಅವರು ಗೌರವ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ದ್ವಿತೀಯ ಬಹುಮಾನವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತೃತೀಯ ಬಹುಮಾನವನ್ನು ಮೈಸೂರು ಮಹಾರಾಣಿ ವಾಣಿಜ್ಯ ಕಾಲೇಜಿನ ಕುಮಾರಿ ಚೈತ್ರ HR ಅವರು ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಸಂಸದರಾದ ಸುನೀಲ್ ಬೋಸ್ ಅವರು ಹಾಗೂ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಸಮಾಧಾನಕರ ಬಹುಮಾನವನ್ನು ನಂಜನಗೂಡಿನ ಪ್ರಥಮ ದರ್ಜೆ ಕಾಲೇಜಿನ ಕುಮಾರಿ ಮಾಧವಾಂಬಿಕೆ ಅವರು ಪಡೆದಿದ್ದಾರೆ. ಅವರಿಗೆ ಶಾಸಕರಾದ ದರ್ಶನ್ ಯುವನಾರಾಯಣ ಅವರು ಬಹುಮಾನ ವಿತರಣೆ ಮಾಡಬೇಕು ಅವರಲ್ಲಿ ಮನವಿ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಂತ ವಿದ್ಯಾರ್ಥಿನಿಯರಿಗೆ ನಂಜನಗೂಡಿನ ಡಾಕ್ಟರ್ BR ಅಂಬೇಡ್ಕರ್ ಸಂಘಗಳ ಒಕ್ಕೂಟದ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಾ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಭಗವಾನ್ ಬುದ್ಧರು, ಜಗಜ್ಯೋತಿ ಬಸವಣ್ಣ, ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಜೈ ಭೀಮ್. ಈಗ ಮಾನ್ಯ ನಂಜನಗೂಡು ತಾಲೂಕು ಪ್ರಮಾಣದ ಬೃಹತ್ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯಿಂದ ಅವರಿಗೆ ಸನ್ಮಾನವನ್ನು ಪೂರೈಸೋಣ. ದಯವಿಟ್ಟು ಬೇಗ ಮುಗಿಸ್ಕೊಡ್ಬೇಕು. ದಯವಿಟ್ಟು ಬೇಗ ನೆರವೇರಿಸಿಕೊಡ್ಬೇಕು. ಸಮಯದ ಅಭಾವ ಆಗ್ತಾ ಇದೆ. ನಾಯಿಡಿಲ್ಲ ನಾಯಿ